ಎಲ್ರಿಗೂ ನಮಸ್ಕಾರ. ಕೌಶಿಸ್ ಕಿಚನ್ಗೆ ಸ್ವಾಗತ. ನಾನೀಗ ಪಾಪುಟ್ಟು ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ. 1 ಕಪ್ ಅಕ್ಕಿ ತರಿಗೆ 2 ಕಪ್ ನೀರು ಹಾಕಿದ್ದೀನಿ. ಅದನ್ನ 5 ಮಿನಿಟ್ಸ್ ನೆನೆಸ್ಕೊಳ್ಬೇಕು. ನಂತರ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ಇದು ತುಂಬ ಟೇಸ್ಟಿಯಾಗಿ ಇರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ನೆನೆಸಿದ ಅಕ್ಕಿ ತರಿಯನ್ನು ನಾನೀಗ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. 1 ಸ್ಪೂನಿಗೆ 2 ಸ್ಪೂನ್ ನೀರು ಹಾಕಬೇಕು. ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಇದು 1 ಪ್ಲೇಟ್ ಇನ್ನೊಂದು ಪ್ಲೇಟ್ ಇಡ್ಲಿಕ್ಕೆ 1 ಕಡ್ಡಿ ಇಡಬೇಕಾಗುತ್ತೆ. ಈ ಥರ ಹಾಕಿಬಿಟ್ಟು ಇದಕ್ಕೆ ಮುಚ್ಚಳವನ್ನು ಮುಚ್ಚಬೇಕು. ನಂತರ ಇದು ಒಂದು 10 ನಿಮಿಷ ಬೇಯಬೇಕು. ಈಗ ಬೆಂದಿರುವ ಪಾಪಿಟ್ಟನ್ನು ನಾನು ಕಟ್ ಮಾಡ್ತಾ ಇದ್ದೇನೆ. ಯಾವ ಶೇಪಲ್ಲಿ ಬೇಕಾದರೆ ಕಟ್ ಮಾಡ್ಕೋಬಹುದು. ಚೆನ್ನಾಗಿ ಬೆಂದರೆ ಈ ಥರ ನೀಟಾಗಿ ಕಟ್ ಆಗುತ್ತೆ. ನಾನು ಇದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ. ನೀಟಾಗಿ ಬಂದಿದೆ ಪಾಪಿಟ್ಟು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.